ತನಿಖೆ ಮಾಡ್ತೇನೆ ನಿಮ್ಮ ಸದಸ್ಯರು ಇಂಟೆನ್ಷನ್ ಬೇರೆ ಇದೆ ಅವ್ರದ್ದು. ನಿಮ್ಮ ಉದ್ದೇಶ ಬೇರೆ ಇದೆ. ನಿಮ್ಮ ಉದ್ದೇಶ ಮುಖ್ಯಮಂತ್ರಿಗಳು ಉತ್ತರ ಕೊಡಬಾರ್ದು ಅಂತ ಹೇಳಿ ಅದಕ್ಕಾಗಿ ನೀವು ಇದನ್ನ ಅಡ್ಡಪಡಿಸ್ತಾ ಉತ್ತರ ಕೊಡ್ಲಿ ಅಧ್ಯಕ್ಷರೇ. ಓದ್ಬಿಡಿ ಸರ್. ನೀವು ಹೇಳೋದಕ್ಕೆಲ್ಲ ಉತ್ತರ ಕೊಡ್ತೀವಿ. ನಿಮಗೆ ಉತ್ತರ ಕೊಟ್ಟಿದ್ದಾರೆ. ತನಿಖೆ ಮಾಡ್ತು ಅಂತ ಹೇಳಿದ್ದಾರೆ. ಚರ್ಚೆ ಮಾಡಿ ತನಿಖೆ ಮಾಡಿ ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಕೊಡ್ತೀನಿ. ಅವರಿಗೆ ಉತ್ತರ ಕೇಳಕ್ ತಯಾರಾಗಿಲ್ಲ. ಅವರ ಉದ್ದೇಶನೇ ಬೇರೆ ಇದೆ. ಅಲ್ಲದೆ ಇಷ್ಟೊಂದು ಜನ ಮಾತಾಡಬೇಕಾದಂತ ಅಗತ್ಯ ಇಲ್ಲ. ಇವರು ಮಾತಾಡ್ಕೊಂಡು ಬಂದಿದ್ದಾರೆ. ನನ್ನ ಉತ್ತರ ಕೇಳಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಅವರು ಮಾತಾಡುವ ಮಾನ್ಯ ಅಧ್ಯಕ್ಷರೇ, ಇದು ದಿಸ್ ಇಸ್ ನಾಟ್ ದಿ ವೇ ಆಫ್ ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲ. ಇದು ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲ. ತನಿಖೆ ಆಗ್ಬೇಕಂತ ದಿಸ್ ಇಸ್ ವೆರಿ ಬ್ಯಾಡ್. ದಿಸ್ ಇಸ್ ವೆರಿ ಬ್ಯಾಡ್. ನಮ್ಮವ್ರಿಗೆಲ್ಲ ಹೇಳಿ ಯಾರು ಮಾತಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಓದ್ಬಿಡ್ತೀನಿ. ಇವರು ಕೇಳಕ್ ಇಷ್ಟ ಇಲ್ಲ ಅಂತಂದ್ರೆ ಓದ್ತೀನಿ. ಸರ್, ನಿಮ್ಮ ಕುರ್ಚಿಗೆ ಕೇಳ್ರಿ ಪಾಪ ಅವ್ನು ಕಾಪಾಡಿ. ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂದ್ಮೇಲೆ ನಿಮ್ಗೆ ಬೇಕಾಗಿರೋದು ಯಾವ ಉನ್ನತ ಮಟ್ಟ ಆಗೋದಿಲ್ಲ. ಏನು ಆಗಲ್ಲ ಅಂದ್ರೆ ನಿಮ್ ಸಲಹೆನೂ ಗಮನದಲ್ಲಿ ಇಟ್ಟುಕೊಂಡು ಉನ್ನತ ಮಟ್ಟದ ನಾನು ಪರಮೇಶ್ವರ್ ಅವರು ಮಾತಾಡಿ ಗೃಹ ಸಚಿವರ ಜೊತೆ ಮಾತಾಡಿ ತನಿಖೆ ಮಾಡಿಸ್ತೀವಿ. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಮೇಲಿನ ವಿರೋಧ ಪಕ್ಷದವರ ಮಾತುಗಳನ್ನು ಕೇಳಿದ್ದೇನೆ ಮತ್ತು ಓದಿದ್ದೇನೆ. ಅನೇಕರು ಬಜೆಟ್ ಅನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರನ್ನು ಅಭಿನಂದಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಸುಮಾರು ಈ ಸದನದ 80 ಜನ ಮಾನ್ಯ ಸದಸ್ಯರು ಚರ್ಚೆನಲ್ಲಿ ಭಾಗವಹಿಸಿದ್ದಾರೆ. ನಾನು ನಿಮಗೆ ಧನ್ಯವಾದಗಳನ್ನು ಮೊದಲು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತಂದ್ರೆ ಎಲ್ಲ ಹೊಸಬರಿಗೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದೀನಿ. ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅವರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆಗಳನ್ನು ಹೇಳಿದ್ದಾರೆ. ಬಜೆಟ್ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ನಿಮ್ಮ ಮಾತು ಕೇಳಲ್ಲ. ಕೇಳ್ರಿ, ಹೋಗ್ರಿ. ಕೇಳಲ್ರಿ. ಸದನದಲ್ಲಿ ನಾನು ಗಮನಿಸಿದ ಹಾಗೆ 4-5 ವಿಚಾರಗಳನ್ನು ಪ್ರಮುಖವಾಗಿ ಇಟ್ಟುಕೊಂಡು ಚರ್ಚಿಸಲಾಗಿದೆ. ಮುಖ್ಯವಾಗಿ ರಾಜ್ಯದ ಸಾಲ ಹಾಗೂ ಆರ್ಥಿಕ ಪರಿಸ್ಥಿತಿ, ಗ್ಯಾರಂಟಿ ಯೋಜನೆ 2 ಗ್ಯಾರಂಟಿ ಯೋಜನೆಗಳು, 3 ಎಸ್ಸಿಪಿ ಮತ್ತು ಟಿಎಸ್ಪಿ ವಿಚಾರ, ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿ, ಕ್ಷೇತ್ರಗಳ ಅಭಿವೃದ್ಧಿ ಅನುದಾನ ಹಾಗೂ ಪ್ರದೇಶವಾರು ಅಭಿವೃದ್ಧಿ ಕುರಿತಂತೆ ಚರ್ಚಿಸಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.